ಆಧುನೀಕರಣ ಯಾವ ಸ್ಟೇಜ್ ಎಷ್ಟು ಸ್ಟೇಜ್ ಆಯ್ತು? ಗುಣಮಟ್ಟ ಇದ್ರೆ ಯಾಕೆ ಹೋಗ್ತಿತ್ತು? ಕಾಂಟ್ರಾಕ್ಟ್ರು ಮೈಸೂರು ಬೆಂಗಳೂರಲ್ಲಿ ರಾಜ ಮಹಾರಾಜ ಆಗವನೆ. ಇಂಜಿನಿಯರಿಂಗ್ ಇಲಾಖೆಯಲ್ಲಿ ಇದ್ದಂಥವ್ರು ಅವ್ರು ಏನು ಅವ್ರ ಮೇಲೆ ಒಡವೆ, ಅವ್ರ ಮನೆಗೆ ಹೋಗಿ ಬೀರು ಮತ್ತೊಂದು ಹುಡ್ಕೊಂಡು ಎಷ್ಟು ಒಡವೆ ಸಿಗ್ತದೆ. ಇಲ್ಲಿ ಬಂದಿರೋ ಎಲ್ಲರ ಮನೆ ಒಡವೆ ಗಿರ್ವಿ ಅಂಗಡಿಲ್ ಐತೆ. ಮಂಡ್ಯ ರೈತರ ಮನೆ ಇಲ್ಲಿರುವಂತ ಎಲ್ಲ ಒಡವೆ ಮಾರ್ಕೊಂಡ್ರೆ ಬಿಡಿಸ್ಕೊಳ್ಳಕ್ ಆಗಿಲ್ಲ. ನಮ್ಮ ಪರಿಸ್ಥಿತಿ ಹಿಂಗೆ. ಏನು ಈ ಸರ್ಕಾರಿ ಕೆಲಸಕ್ಕೆ ಸೇರ್ಬಿಟ್ರೆ ನಮ್ಮ ಮನೆಯಲ್ಲೇ ಹೋಗಿರ್ತಾನೆ, ಏನು ಇರಿಕಿಲ್ಲ. ಮಾಡಿ ಮೇಲ್ ಮಾಡಿ ಬೆಂಗಳೂರು ಬೇಕಾ, ಮೈಸೂರು ಬೇಕಾ, ಮಂಡ್ಯ ಬೇಕಾ? ಈ ವ್ಯವಸ್ಥೆ ಬಗ್ಗೆ ನಾವು ಯೋಚನೆ ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ತು ನೀರು ಇಲ್ವಲ್ಲ, ನೀರು ಬಿಟ್ಟಿಲ್ಲ. ಕನಿಷ್ಠ 2,000 ಕೋಟಿ ನಷ್ಟ ಆಯ್ತದೆ. 2,000 ಕೋಟಿ ನೀರು ಬಿಡ್ಲಿಲ್ಲ ಅಂದ್ರೆ ರಾಜ್ಯ ಸರ್ಕಾರ ನಮ್ಗೆ ಕತ್ತಿಗೆ ನೀರು ಕೊಡ್ತಾ ಇದೆ ಅಥವಾ ವಿಷ ಕೊಡ್ತಾ ಇದೆ. ಈ ವಿಷ ಕೊಡುವಂತ ಕೆಲಸ ಏನಾದ್ರು ಅವ್ರಿಗೆ ಮರ್ಯಾದೆ ಇದ್ರೆ ಈಗ ಇದ್ದಾರಲ್ಲ 5 ಹಂತದ ನೀರು ತಗೋತಾರೆ. ಬೆಂಗಳೂರಿಗೆ ನೀರು ತಗೋಬಿಟ್ರು ಅದ್ ನೀರು ಎಲ್ಲಾ ಮನೆಗೆ ಹೋಯ್ತಾ ಇಲ್ವ ನೋಡೋರಿಲ್ಲ. ಈಗ ನಿನ್ನೆ ನಮ್ಮ ರೈತ ಸಂಘದ ತಡೆದವ್ರೆ, ಅಭಿನಂದಿಸ್ತೀನಿ ಅವ್ರನ್ನ. ಒಂದ್ ಸರ್ವೆ ಮಾಡಕ್ಕೆ ಬೆಂಗಳೂರಿಗೆ ಒಂದ್ ಪೈಪ್ ಲೈನ್ ತಗೋಕೆ ನೀರು ಸಂಗ್ರಹಾಲಯದಿಂದ ಪಾಯಿಂಟ್ ಮಾಡ್ಕೊಯ್ತಾರಂತೆ. ಮುಂದೆ ಒಂದ್ ಮಾತು ಹೇಳ್ತೀನಿ, ಬಹುಶಃ ನಮ್ಮ ಅಂಡೆ ಹೇಳಿದ್ನಲ್ಲ, ಆ ಕೆಲಸ ಮಾಡ್ತಾರಲ್ಲ ಅಪ್ಪನ್ ಕೊಡ್ತಾರ ಈ ಯೋಜನೆ ಮಾಡ್ತಾರ. ಜಲಾಶಯದ ಒಳಗಡೆ ನಮ್ಮ ಮನೆ ಅಂಡೆ ತಗೋದಂಗೆ ಜಲಾಶಯದಿಂದ ಕೆಳಗಡೆ ನೀರ್ ಬೇಕಾದ್ರೆ ತಗೊಳ್ಳಿ. ಬೆಂಗಳೂರು ನೀರ್ಗೆ ಅಲ್ಲಿದ್ದಂತ ಕಣುವ ಅಣೆಕಟ್ಟೆ ಏನಾಯ್ತು, ಬೇರೆ ಬೇರೆ ಅಣೆಕಟ್ಟೆಗಳು ಏನಾದ್ರು, ಯಾಕೆ ಅವೆಲ್ಲ ಕೊಳಚೆ ನೀರನ್ನ ತುಂಬುವಂತ ಕೇಂದ್ರಗಳವೆ? ಎಷ್ಟು ಕೆರೆ ಇದ್ದು ಆ ಕೆರೆ ಒಳಗೆ ರಾಜಕಾರಣಿಗಳ ಮನೆಗೆ ಎಷ್ಟವೆ? ನೀರಿನ ಮೂಲ ಬೆಂಗಳೂರಿಗಲ್ಲ. ನೀವು ಕನ್ನಂಬಾಡಿ ಕಟ್ಟೆ ಕಟ್ಟಿದಾಗ ಒಳ್ಳ ಮೇಲೆ ತೂಬಿತ್ತಲ್ಲ, ಆಗ ನೀರ್ ಬಿಡುವಾಗ ಮೈಸೂರು ನಗರದ ಕಡೆ ನೀರು ಬಿಡ್ಲಿಲ್ಲ. ಯಾಕೆಂದ್ರೆ ಮಂಡ್ಯ ರೈತರಿಗೆ ಪೂರ್ತಿ ಬೇಸಾಯಕ್ಕೆ ನೀರು ಕೊಡ್ಬೇಕು ಅಂತ ಅಲ್ಲ. ನಮ್ಮ ಜಿಲ್ಲೆ ಶಾಸಕರು ಸತ್ತಂತ ಅವ್ರೆ. ನಮ್ಮ ಜಿಲ್ಲೆ ಶಾಸಕರಿಗೆ ಸರಿಯಾಗಿ ಯಾರು ವ್ಯವಸಾಯ ಮಾಡ್ತಾ ಇಲ್ಲ, ಎಲ್ಲ ಬೇರೆ ಬೇರೆ ದಂಧೆ ಕೊಡ್ಬಿಟ್ಟವ್ರೆ. ಕನಿಷ್ಠ 60-70 ಸಾವಿರ ಒಂದು ಎಕರೆ ಕಬ್ಬು ಬೆಳಿಬೇಕಾದ್ರೆ ನೋಡಿ, ಕಬ್ಬು 8 ತಿಂಗಳು 10 ತಿಂಗಳು ಎಲ್ಲ ಕಬ್ಬು ಒಣಗಿ ಸ್ವರ್ಗೋಗವೆ. ಅವ್ನ ಲೈಫೇ 1 ವರ್ಷಕ್ಕೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ಸಣ್ಣ ರೈತರು, ಅತಿ ಸಣ್ಣ ರೈತರು, ಅವರ ಬದುಕೆಲ್ಲ ಹಾಳಾಗ್ತಾ ಇದೆ ನೋಡಿ. ಹೊಟ್ಟೆ ಉರಿತಾ ಇದೆ, ಕಬ್ಬು ಒಣಗ್ತಾ ಇರೋದು ನೋಡಿದ್ರೆ. ದಯಮಾಡಿ ತತ್ಕ್ಷಣ ನೀರಾವರಿ ಇಲಾಖೆಯವರು ಹಿಂದೆ ಎಲ್ಲ ಜೂನ್ ತಿಂಗಳು ನೀರು ಕೊಡ್ತಾ ಇದ್ರು. ಎಲ್ಲ ಸಕ್ಕರೆ ಕಾರ್ಖಾನೆಗಳು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ರೈತ ಇದ್ರು. ಅನುಭವಕ್ಕೆಲ್ಲ ಗೊತ್ತು. ಇತ್ತೀಚೆಗೆ ಜೂನ್ ತಿಂಗಳು ನೀರು ಕೊಡೋದೇ ನಿಲ್ಸ್ಬಿಟ್ಟವ್ರೆ. ಯಾಕೆಂದ್ರೆ ಕಾಮಗಾರಿ ಮಾಡ್ತೀವಿ ಅಂತ. ಯಾವ ಕಾಮಗಾರಿ ಮಾಡ್ತಾರೆ? ಮತ್ತೆ 10 ದಿನ ನೀರು ಬಿಟ್ಟು 10 ದಿನ ತಪ್ಪಾಗ್ತಾ ಇದ್ರು. ಅವಾಗೆಲ್ಲ ಕಾಮಗಾರಿ ಮಾಡ್ತಿರ್ಲಿಲ್ವಾ? ಕಮಿಷನ್ ಸಲುವಾಗಿ ನಮ್ಮ ಜಿಲ್ಲೆ ಶಾಸಕರು ಸತ್ತಂತ ಆಗ್ಬಿಟ್ಟವ್ರೆ. ಹೋಗಿ ಸರ್ಕಾರಿ ಲೆವೆಲ್ ನೀರು ಬಿಡ್ಸಕ್ಕೆ 80 ಅಡಿ ನೀರದೆ, 70 ಅಡಿ 72 ಅಡಿ ನೀರಿದ್ದಾಗೆಲ್ಲ ನೀರು ಬಿಟ್ಟಿದ್ದಾರೆ. ನೀರು ಬಿಡಿಸಕ್ ಆಗದೆ ಇವರು